ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ ಕ್ಷಮಿಸ್ಬಿಡು ಮಗಳೇ, ನಿನ್ ತಂದೆ ಪಾಪಿನಮ್ಮ. ಇಷ್ಟಕ್ಕೆಲ್ಲ ನಾನೇ ಕಾರಣ. ನಿನಗೆ ತಾಯಿ ಪ್ರೀತಿನೂ ಸಿಗ್ಲಿಲ್ಲ, ನಾನು ಪ್ರೀತಿ ಕೊಡ್ಲಿಲ್ಲ. ನನ್ನಂತವನ್ಗಾರು ಸಾವು ಬರಬಾರ್ದು. ನೋಡಿ ಸರ್, ಈಗ 3 ಲಕ್ಷ ಡೆಪಾಸಿಟ್ ಆಗಿದೆ. ಇನ್ನೂ 3 ಲಕ್ಷ ಕಟ್ಟಬೇಕು, ಇಲ್ಲಾಂದ್ರೆ ಆಪರೇಷನ್ ನಡೆಯಲ್ಲ. ಬರೀ 1 ಅವರ್ ಟೈಮ್ ಇದೆ ಅಷ್ಟೇ, ಆದಷ್ಟು ಬೇಗ ದುಡ್ಡು ಕಟ್ಬಿಡಿ. ಒಳ್ಳೆಯವ್ರಿಗೆ ಕಾಲನೇ ಇಲ್ವಲ್ಲ ಭಗವಂತ. ನಡಿಯೋ ಮಗನೆ, ಪ್ರಾಣ ಒತ್ತೇಟಾದ್ರೂ ದುಡ್ಡು ತರೋಣ, ನಡಿ. ಅದರ ಅವಶ್ಯಕತೆ ಇಲ್ಲ ಸರ್. ಆಪರೇಷನ್ಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ನಾನು ಕಟ್ಟಿದ್ದೀನಿ. ಏನು ದುಡ್ಡು ನೀವು ಕಟ್ಟಿದ್ರಾ? ನನ್ನ ಕೈಯಿಂದ ಏನು ಕಟ್ಟಿಲ್ಲ ಸರ್. ನಡೆದಿದ್ದು ಆಕ್ಸಿಡೆಂಟ್ ಅಲ್ವಾ, ಇನ್ಸೂರೆನ್ಸ್ ಕವರ್ ಆಗಿದೆ. ನೀವೇನು ಚಿಂತೆ ಮಾಡಬೇಡಿ ಸರ್. ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಆಪರೇಷನ್ಗೆ ಎಲ್ಲ ವ್ಯವಸ್ಥೆ ಆಗಿದೆ. ಥ್ಯಾಂಕ್ ಯು ಸರ್. ಈಗ ಆಪರೇಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಈಗಲೇ ಏನು ಹೇಳಕ್ಕಾಗೋದಿಲ್ಲ. ಸರ್, ಕೆಲವು ಫಾರ್ಮ್ಸ್ ಇದೆ, ಸೈನ್ ಮಾಡ್ಬಿಡಿ. ಸರಿ. ಬರ್ತೀನಮ್ಮ. ನೋಡಿ, ಈ ಇಷ್ಟು ಜಾಗ ನನ್ನ ಹೆಸರಿಗೆ ಆಗ್ಬೇಕು. ನನ್ನ ಕಂಪನಿ ಇಲ್ಲೇ ಶುರು ಆಗ್ಬೇಕು. ಹಾಗೆ ಈ ಅಕ್ಕಪಕ್ಕದಲ್ಲಿರೋ ಜಾಗ ಕೂಡ ಯಾರ್ದು ಅಂತ ವಿಚಾರಿಸಿ ಅದನ್ನು ನನ್ನ ಹೆಸರಿಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಿಮ್ದು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಮುಂದೆ ಮಿನಿಸ್ಟರ್ ಆಗೋರು ನೀವು ನಿಮ್ಮನ್ನ ಎದುರಾಕೊಂಡು ಬದುಕಕ್ಕಾಗುತ್ತಾ? ತಲೆಗೆ ಬೆಲೆ ಕೊಟ್ಟಾದ್ರೂ ಸರಿ, ತಲೆ ತೆಗ್ದಾದ್ರೂ ಸರಿ, ಸುತ್ತಮುತ್ತ ಇರೋ ಜಮೀನೆಲ್ಲ ನಿಮ್ಮ ಹೆಸರು ಮಾಡಿಸ್ತೇನೆ. ವೆರಿ ಗುಡ್. ಈ ರಿಯಲ್ ಎಸ್ಟೇಟ್ ವ್ಯವಹಾರ ಎಲ್ಲ ನೀವೇ ನೋಡ್ಕೋಬೇಕು. ಅದಕ್ಕಾಗೋ ಖರ್ಚು, ಹೋಗೋ ಪ್ರಾಣ, ಅದ್ರ ಬಗ್ಗೆ ಎಲ್ಲ ನೀವು ಚಿಂತನೆ ಮಾಡ್ಬೇಡಿ. ಎಲ್ಲ ನಾನು ನೋಡ್ಕೋತೀನಿ. ಸರಿ ಮೇಡಮ್, ನೀವು ಇಷ್ಟ ಹೇಳಿದ್ರಲ್ಲ, ಮುಗೀತು. ಕೈ ತುಂಬ ಕಾಸು ಕೊಡಕ್ಕೆ, ಕೇಸ್ ಆದ್ರೆ ಕ್ಲಿಯರ್ ಮಾಡಕ್ಕೆ ನೀವು ಇರ್ಬೇಕಾದ್ರೆ ನಮ್ಗೆ ಇನ್ನೇನ್ ಚಿಂತೆ ಮೇಡಮ್? ಈ ಜಾಗ ಎಲ್ಲ ನಿಮ್ದೇ ಅನ್ಕೊಳ್ಳಿ. ಮಾಮ್, ಈಗ ತಾನೇ ಹೊಸ ವಿಷಯ ಬಂದಿದೆ. ವೀರುಗೆಗೂ ದುಡ್ಡು ಅಡ್ಜಸ್ಟ್ ಆಗಿದೆ. ಯಾವುದೋ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ. ಆಪರೇಷನ್ ನಡೀತಾ ಇದೆ. ನಂದಿನಿ ಬದುಕೋ ಚಾನ್ಸ್ ಇದೆ ಮಾಮ್. ಶಟ್ ಅಪ್ ಮಾಡಿ. ನಾನಿಲ್ಲಿ ಸಂತೋಷದ ವಿಷಯ ಮಾತಾಡ್ತಿರ್ಬೇಕಾದ್ರೆ ನೀನ್ ಈ ಬೇಡದೇ ಇರೋ ಬೀದಿ ಬಿಕಾರಿ ವಿಷಯ ಎಲ್ಲ ಹೇಳ್ತಿದ್ಯಲ್ಲ. ಒಂದು ವೇಳೆ ಆ ನಂದಿನಿ ಏನಾದ್ರೂ ಬದುಕ್ಬಿಟ್ರೆ ಅವಳು ಬಡತನದಲ್ಲಿ ಅಕ್ಕ ಪಕ್ಕದವ್ರ ಶಾಪ ಹಾಕಿಸ್ಕೊಂಡೇ ಬದುಕ್ಬೇಕಾಗತ್ತೆ. ಹುಟ್ಟತಾನೆ ಶ್ರೀಮಂತಲಾಗೆ ಹುಟ್ಟಿದ್ಲು, ಆದ್ರೆ ಇಷ್ಟು ವರ್ಷ ಕಾಡು ಮೇಡು ಅಲ್ಕೊಂಡು ಬೀದಿ ಬಿಕಾರಿ ತರನೇ ಬದುಕಿದ್ದಾಳೆ. ಬಟ್ ದಟ್ಸ್ ಓಕೆ. ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ನಮಗ್ ಟೈಮೇ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ಅವಳನ್ನ ಯಾವಾಗ ಬೇಕಾದ್ರೂ ಹೊಸ್ಕಾಗ್ತೀನಿ. ನೋಡಿ, ಈ ಜಾಗ ಮಾತ್ರ ಅಲ್ಲ, ನಾನು ಒಂದು ಒಳ್ಳೆ ಫಾರ್ಮ್ ಹೌಸ್ ಕಟ್ಟಿಸ್ಬೇಕು ಅಂತಿದ್ದೀನಿ. ಅದಕ್ಕೆ ಒಳ್ಳೆ ತೋಟ ಇರೋ ಜಾಗ, ಬಾವಿ ಇರೋ ಜಾಗನ ನೀವೇ ನೋಡ್ಕೊಡ್ಬೇಕು. ಓಕೆ ಮೇಡಮ್. ಬೆಂಗಳೂರು ಸುತ್ತಮುತ್ತ ನೀವು ಯಾವ ಜಾಗನ ಬೆರಳಲ್ಲಿ ತೋರಿಸ್ತಿರೋ ಆ ಜಾಗನ ನಿಮ್ಗೆ ಮಾಡಿಸ್ಕೊಡ್ತೀನಿ. ನೀವು ಆರಾಮಾಗಿರಿ. ನೋಡ್ತೀಯ, ಆಸ್ತಿ, ಅಂತಸ್ತು, ಅಧಿಕಾರ ಇದ್ರೆ ಈ ಪ್ರಪಂಚನೇ ನಮ್ದು. ಕಿರೀಟ ಹಾಕೊಂಡು ಮೆರಿಬೇಕಾಗಿರೋ ಸಮಯದಲ್ಲಿ
ನೀನು ಈ ಕ್ರಿಮಿ ಕೀಟದ ಬಗ್ಗೆ ಎಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ, ಬಿಟ್ಟು ಹಾಕು ಅದನ್ನೆಲ್ಲ. ಓಕೆ ಡಾಕ್ಟ್ರೆ, ಆಪರೇಷನ್ ಆಗಿದೆ, ಆದ್ರೆ ಆದ್ರೆ ಏನ್ ಡಾಕ್ಟರ್, ಏನಾಯ್ತು? ಪೇಷಂಟ್ ಕಂಡೀಷನ್ನು ತುಂಬಾ ಕ್ರಿಟಿಕಲ್ ಆಗಿದೆ. ಪಲ್ಸು BP ಎಲ್ಲ ವೇರಿ ಆಗ್ತಿದೆ. ಇನ್ನೂ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ. 2 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕು. ನಾವು ಕೊಡೋ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಿ ಅವ್ರಿಗೆ ಪ್ರಜ್ಞೆ ಬಂದ್ರೆ ಉಳಿಯೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಐ ಆಮ್ ಸಾರಿ. ನಾನು ಒಂದ್ಸಲ ಅಮ್ಮನ್ನ ನೋಡ್ಬೋದಾ? ಇಲ್ಲ, ಹಾಗೆಲ್ಲ ಬಿಡೋ ಹಾಗಿಲ್ಲ. ಸ್ವಲ್ಪ ಹೊತ್ತು ಆಚೆನೆ ವೆಯ್ಟ್ ಮಾಡಿ. ಯಾಕೆ ನಿನಗ್ ನನ್ ಮೇಲೆ ಇಷ್ಟೊಂದು ದ್ವೇಷ? ಅಮ್ಮನ್ನ ಪಡೆಯೋ ಅದೃಷ್ಟನೇ ನನಗಿಲ್ವಾ? ಅಥವಾ ನನ್ನಂತ ಪಾಪಿನ ಜನ್ಮ ಕೊಟ್ಟಿರೋದಕ್ಕೆ ನಮ್ಮ ಅಮ್ಮಂಗೆ ಇವತ್ತೇ ಪರಿಸ್ಥಿತಿ ಬಂದಿದ್ಯಾ? ಹಸ್ವಾಗಿರೋ ಮಗುಗೆ ಎಷ್ಟೋ ದಿನಗಳಾದ್ಮೇಲೆ ಅನ್ನ ತೋರಿಸಿ ಅನ್ನ ಸಿಕ್ತಲ್ವಾ ಅಂತ ಖುಷಿ ಪಡೋಷ್ಟರಲ್ಲಿ ಅದನ್ನ ಕಿತ್ಕೊಂಡ್ಬಿಟ್ರೆ ಆ ಮಗು ಬದುಕಕ್ಕಾದ್ರೂ ಆಗತ್ತಾ? ಅಮ್ಮ ಅಪ್ಪನ್ ಪ್ರೀತಿ ಬೇಕು ಅಂತ ಎಷ್ಟು ವರ್ಷಗಳಿಂದ ನಾನು ಒತ್ತಾಡ್ತಾ ಇದ್ದೀನಿ. ಈಗ ಅಮ್ಮ ಸಿಕ್ಕಿದಾಳೆ, ಅವಳ ಜೊತೆ ಇರ್ಬೋದು ಅಂತ ಆಸೆ ತೋರಿಸಿ ಅವಳನ್ನ ನೀನ್ ನನ್ನಿಂದ ಕಿತ್ಕೋತಾ ಇದೀಯಾ? ಇಲ್ಲ, ನೀನ್ ಹಾಗೇನಾದ್ರೂ ಮಾಡಿದ್ರೆ ನಾನ್ ಖಂಡಿತ ಬದುಕಿರಲ್ಲ. ಅಮ್ಮನ ನನ್ನಿಂದ ದೂರ ಮಾಡೋದಕ್ಕೆ ನಿನ್ನಿಂದಾನು ಸಾಧ್ಯ ಇಲ್ಲ. ಅಮ್ಮ ಏನಾದ್ರೂ ಈ ಪ್ರಪಂಚ ಬಿಟ್ಟು ಹೋಗ್ತಾಳೆ ಅನ್ನೋದಾದ್ರೆ ಅವಳು ನನ್ನನ್ನು ಜೊತೆ ಕರ್ಕೊಂಡು ಹೋಗ್ಬೇಕು. ನಮ್ಮಮ್ಮ ಇಲ್ಲದೆ ನನ್ ಬದುಕಲ್ಲ. ಮೇಡಮ್, ದಯವಿಟ್ಟು ಹಾಗೆಲ್ಲ ಮಾತಾಡ. ಇಲ್ಲ.